ಶಶಿಗೆ ಒಂದು ಕ್ವಶನ್ ಇದೆ. ಶಶಿಗ ಇಂಟ್ರೆಸ್ಟ್ ಅಂತ ಬಂದುಬಿಟ್ರೆ ಗೌರ್ಮೆಂಟ್ ಶಾಲೆ ಮುಚ್ತಾರೆ, ರಾಜಕಾರಣಿಗಳದ್ದು ಪ್ರೈವೇಟ್ ಶಾಲೆ ಜೋರಾಗಿ ಅದ್ಭುತವಾಗಿ ಬೆಳೀತಾ ಇರುತ್ತೆ. ಎಷ್ಟು ಜನ ರಾಜಕಾರಣಿಗಳಿಂದ ಅದಿಲ್ಲ ಅಂತ ಒಂದು ಪಾಯಿಂಟ್ ಬರುತ್ತೆ. ಎಥೆನಾಲ್ ಅಥವಾ E20 ಏನು ಮಿಶ್ರಣ ಮಾಡಬೇಕು ಅಂತ ಇದ್ದಾರಲ್ಲ, ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಕೆಲವರು ಆತಂಕ ಇದೆ, ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಒಂದಷ್ಟು ವಿಚಾರಗಳಿದೆ. ಏನು ನಿಮ್ಮ ಸ್ಟ್ಯಾಂಡ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಗ್ರೂಪ್ಗಳಾಗ್ತಾ ಇದ್ದಾನೆ. ಇಲ್ಲಿ ಏನು ಕೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ಜೋರಾಗಿ ಆಯಿತೋ ಅದೇ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಎರಡು ಪ್ರಮುಖವಾಗಿರತಕ್ಕಂಥ ಡಿಜಿಟಲ್ ಸಂಘಟನೆಗಳಿವು. ಒಂದು E20, ಇನ್ನೊಂದು RH. ಇವುಗಳು ಕೂಡ ಇದುಗಳಿಗೂ ಫಾಲೋವರ್ಸ್ಗೆ ನಿಮಗೆ ಕಾಕ್ರೋಚ್ಗೆ ಸಿಕ್ಕಷ್ಟು ದೊಡ್ಡ ಮಟ್ಟದ ಬೆಂಬಲ ಸಿಗದೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಇವರು ಕೂಡ ಸ್ಕೋರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅಂತ. ನೋಡಿ, ನಮ್ಮ ಸ್ಟ್ಯಾಂಡ್ ಏನಂದ್ರೆ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ, ಎಲ್ಲ ವೆಹಿಕಲ್ ಓನರ್ಗಳು ಮತ್ತೆ ತಜ್ಞರು ಏನು ಹೇಳ್ತಾ ಇದ್ದಾರೆ, E20 ಈಸ್ ಬ್ಯಾಡ್ ಅಂತ. ಅದು ಆಗ್ತಾ, ಯಾಕಂದ್ರೆ ಅಲ್ಲಿ ಇರ್ತಕ್ಕ ಆ E20 ಬಳಸಿರ್ತಕ್ಕಂಥ ವೆಹಿಕಲ್ಸ್ ಕಾರ್ಬೊರೇಟರ್ಗೆ ಸಮಸ್ಯೆ ಮತ್ತೆ ಇಂಜಿನ್ ಸಮಸ್ಯೆ ಆಗಿರ್ತಕ್ಕಂಥದ್ದು ಪ್ರತಿನಿತ್ಯ ತೋರಿಸ್ತಾ ಇದ್ದಾರೆ. ಹಾಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ನಿತಿನ್ ಗಡ್ಕರಿ ನೀವೆಲ್ಲ ನೋಡಿದ್ರು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ಅವ್ರು ಕೇಸು ಹಾಕಿದ್ದಾರೆ, ಅದೊಂದು ಹೇಳಿದ್ದವ್ರಿಗೆ ಇಂಜಿನ್ ಹಾಳಾಗುತ್ತೆ, ಅದು ಅವ್ರದ್ದು ಒಂದು ವಾದ ಇದೆ. ನಾವು ಈಗಾಗಲೇ August 1ಕ್ಕೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ವಿಚಾರ ಸಂಕಿರಣವನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ತಜ್ಞರ ಜೊತೆಯಲ್ಲಿ. ಮತ್ತು ಟ್ಯಾಕ್ಸಿ ಮತ್ತು ಟೂರಿಸ್ಟ್ ನಿರ್ವಹಣೆ ಮತ್ತು ಪ್ರವಾಸ ನಿರ್ವಹಣೆ ಸಂಘ August 4ರಂದು ಒಂದು ಮೆರವಣಿಗೆ ಸಹ, ಸಂಸತ್ ಮೆರವಣಿಗೆ ಸಹ ನಡೆಸ್ತಾ ಇದೆ. ಅಂದ್ರೆ ಇಲ್ಲಿ ಏನಂದ್ರೆ ಎಥನಾಲ್ E20 ಇದು ಎಲ್ಲರಿಗೂ ಒಪ್ಪಿಗೆ ಆಗಿಲ್ಲ, ವೆಹಿಕಲ್ಸ್ಗೆ ಒಪ್ಪಿಗೆ ಆಗಿಲ್ಲ. ಯಾಕಂದ್ರೆ ಆ ಸ್ಟ್ಯಾಂಡರ್ಡ್ ಇರತಕ್ಕಂಥ ವೆಹಿಕಲ್ ನಮ್ಮ ಹತ್ರ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮಿತ್ರರು ಹೇಳಿದ್ರು. ಬ್ರೆಜಿಲ್ ಅಲ್ಲಿ E20 ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಬ್ರೆಜಿಲ್ ಒಂದ್ ಕಂಟ್ರಿ ಇದೆ. ಈಗಾಗಲೇ ಅಮೆರಿಕ E10 ಯೂಸ್ ಮಾಡ್ತಾ ಇರ್ತಕ್ಕಂಥ, ಆಸ್ಟ್ರೇಲಿಯಾ E5 ಯೂಸ್ ಮಾಡ್ಕೊಳ್ತಾ ಇದೆ. ಮತ್ತೆ ಅವರ ಒಂದು ಏನು ವೇಗಕ್ಕೆ ನಾವು ಆ ರೀತಿಯಾದಂತ ನಮ್ಮ ವೆಹಿಕಲ್ಸ್ ಇದಾವ, ಆ ಸ್ಟ್ಯಾಂಡರ್ಡ್ ಆಫ್ ವೆಹಿಕಲ್ಸ್ ನಾವು ಇಟ್ಕೊಂಡಿದೀವ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಆ ರೀತಿಯಾದ ಕೊಡ್ತಾ ಇದ್ವಾ? BS6 ಅಂತ ಇವಾಗ ಬರ್ತಾ ಇದೆ. ಹಾಗಾದ್ರೆ BS4 ಇರತಕ್ಕಂಥ ವೆಹಿಕಲ್ಗಳನ್ನ ಏನ್ ಮಾಡಬೇಕು? ಏನ್ ಮಾಡ್ತಾರೆ ಅಷ್ಟೇ. ಇದು ನೋಡಿ, ಇದು ಎಥನಾಲ್ E20 ಏನಿದೆ, ಮಿತ್ರರು ಕಾಂಗ್ರೆಸ್ ಮಿತ್ರರು ಹೇಳಿದಾಗ ಇದೊಂದು ದೊಡ್ಡ ಲಾಬಿ. ಇದರಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದೆ, ಬಿಜೆಪಿಯ ನಾಯಕರು ಸೇರ್ಕೊಂಡಿದ್ರೆ, ಕಾಂಗ್ರೆಸ್ ನಾಯಕರು ಸೇರ್ಕೊಂಡಿದ್ರೆ. ಮೊದಲ ಹೇಳಿಕೆ ಬಂದಿದ್ದಲ್ಲಿ ಯತ್ನಾಳ್ ಅವರು ಹೇಳಿಕೆ ಕೊಟ್ಟರು. ಯತ್ನಾಳ್ ಅವರು ಆಗ್ಲೇ 2 ವರ್ಷದ ಹಿಂದೆನೆ ಈ ಎಥನಾಲ್ ರೆಡಿ ಮಾಡೋದಕ್ಕೆ ಆಗ್ಲೇ ಸುಮಾರು ನೂರಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿ ಕಾಯ್ತಾ ಇದ್ದಾರೆ. ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು E20 ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ನೂರಾರು ಕೋಟಿ ಇನ್ವೆಸ್ಟ್ ಮಾಡಿ ಕಾಯ್ತಾ ಇದ್ದಾರೆ. ಎಥನಾಲ್ ಬರ್ಲಿ, ಇದು ಎಥನಾಲ್ ನಾವು ಸಪ್ಲೈ ಮಾಡ್ಬಿಡೋಣ ಅಂತ ಈಗಾಗಲೇ ರೆಡಿ ಇದ್ದಾರೆ. ಹಾಗೆ ನಮ್ಮ ಬೆಳಗಾವಿ ಆ ಭಾಗದ ಬಿಜಾಪುರ ಮತ್ತೆ ಬಾಗಲಕೋಟೆ ಭಾಗದಲ್ಲಿ ಶುಗರ್ ಕಂಪನಿಗಳು ಜಾಸ್ತಿ ಇದೆ. ಯಾರ್ದಿದೆ ಶುಗರ್ ಕಂಪನಿಗಳು? ಎಲ್ಲ ರಾಜಕಾರಣಿಗಳಿದೆ. ಮತ್ತೆ ಈಗಾಗಲೇ ಮಹಾರಾಷ್ಟ್ರ ಇವರು ಹೇಳಿದಾಗೆ ಮಹಾರಾಷ್ಟ್ರದ ದೊಡ್ಡ ಭಾಗ ಕಬ್ಬು ಬೆಳೆಗಾರರು, ಅಲ್ಲೂ ಸಹ ಎಥನಾಲ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ದೊಡ್ಡ ಲಾಭ. ವಿನೋದ್ ಅವ್ರನ್ನ ಈಗ ಇದು ರಾಜಕೀಯ ಕೇಳಿದ್ವಿ, ಎಂಜಿನ್ ಬಗ್ಗೆ ಇಲ್ಲಿ ಮಾತಾಡಿದ್ವಿ. ಇದರದ್ದು ಟೆಕ್ನಿಷಿಯನ್, ಆ ಇಂಜಿನ್ ಬಗ್ಗೆ ಅರಿತುಕೊಂಡಿರ್ತಕ್ಕಂಥವ್ರು ವಿನೋದ್ ಅವರು, ಅವ್ರದ್ದು ವಾದ ಏನಿದೆ ನಾನು ಮಾತಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ XL PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.